ನಮಸ್ಕಾರ ಸ್ನೇಹಿತರೆ, ನಾನು ಶರತ್ ಕುಮಾರ್. ಸ್ನೇಹಿತರೆ, ನಮ್ಮಂಥ ಈ ಸಣ್ಣ ಬಿಸ್ನೆಸ್ ಮಾಡೋರಿಗೆ ಪ್ಯಾಕಿಂಗ್ ಮಾಡುವಂಥದ್ದು ಬಹಳ ಕಷ್ಟ. ನಾವು ಕಳಿಸುವಂತಹ ಪ್ರತಿಯೊಂದು ಐಟಮ್ ಕೂಡ ಡ್ಯಾಮೇಜ್ ಆಗಬಾರ್ದು. ಹಾಗಾಗಿ ನಾವು ಅದ್ರ ಬಗ್ಗೆ ಎಕ್ಸ್ಟ್ರಾ ಕೇರ್ನ ತಗೋಬೇಕಾಗತ್ತೆ. ನಾನು ಸಿಂಪಲ್ಲಾಗಿ ತುಂಬ ಕಡಿಮೆ ಬಜೆಟಲ್ಲಿ ನೋಡಿ ಈ ರೀತಿಯಾಗಿ ಪೇಪರ್ನ ಪೀಸ್ಗಳನ್ನ ಮಾಡ್ತಾಯಿದ್ದೀನಿ. ಹೇಗೂ ನಮ್ಮ ಹತ್ರ ನ್ಯೂಸ್ ಪೇಪರ್ಗಳಿರುತ್ತೆ, ಇಲ್ಲ ಅಂತಂದರೆ ಹತ್ತಿರದಲ್ಲಿರುವಂತಹ ಈ ಗುಜರಿ ಅಂಗಡಿಯಲ್ಲಿ ಪೇಪರ್ಗಳು ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ, ಕೆ ಜಿ ಲೆಕ್ಕದಲ್ಲಿ. ಅದನ್ನು ತಂದು ಈ ರೀತಿ ಸಣ್ಣದಾಗಿ ತುಂಡುಗಳನ್ನ ಮಾಡಿ ನಾವು ಅದರಲ್ಲಿ ಪ್ಯಾಕ್ ಮಾಡೋದ್ರಿಂದ ಒಳಗಿರುವಂಥ ಐಟಮ್ ತುಂಬ ಸುರಕ್ಷಿತವಾಗಿರುತ್ತೆ. ಹಾಗೆ ರಿಸೀವ್ ಮಾಡುವಂಥ ಕಸ್ಟಮರ್ಗೂ ಸಹ ಖುಷಿಯಾಗುತ್ತೆ. ಯಾಕಂತಂದರೆ ಪ್ರತಿಯೊಬ್ಬರು ಗ್ರಾಹಕರು ಕೂಡ ತಾವು ರಿಸೀವ್ ಮಾಡುವಂತಹ ಐಟಮ್ ಒಳ್ಳೆ ಕಂಡೀಷನಲ್ಲಿ ಇರಲಿ ಅಂತ ಹೇಳಿ ಆಸೆ ಪಡ್ತಾರೆ. ಹಾಗಾಗಿ ಈ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಬಹುದು. ನಾನು ಈ ರೀತಿ ಪೇಪರ್ ಕಟ್ ಮಾಡ್ತಾ ಇದ್ದರೆ ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಾಳೆ. ಸಣ್ಣ ಮಕ್ಕಳು ನಮ್ಮ ಕೆಲಸದಲ್ಲಿ ಮಾಡುವಂತಹ ಸಣ್ಣ ಪುಟ್ಟ ಕೆಲಸಗಳು ನಮಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ನನ್ನ ಉದ್ದೇಶ ಇಷ್ಟೇ, ನಾನು ಕಳಿಸುವಂತಹ ಪ್ರತಿಯೊಂದು ವಸ್ತುಗಳು ಸುರಕ್ಷಿತವಾಗಿ ಗ್ರಾಹಕರ ಕೈ ಸೇರಬೇಕು. ಹಾಗೆಯೇ ನಮ್ಮ ಪ್ರಕೃತಿಯ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಕೂಡ ನಾವು ವಹಿಸಬೇಕಾಗತ್ತೆ. ಪ್ಲಾಸ್ಟಿಕ್ ಹಾಕಿ ಮಾಡುವಂತಹ ಈ ಪ್ಯಾಕಿಂಗಿಂದಲೂ ಈ ರೀತಿಯಾಗಿ ಪೇಪರನ್ನು ಉಪಯೋಗ ಮಾಡಿ ಮಾಡುವಂತಹ ಪ್ಯಾಕಿಂಗ್ ಸ್ವಲ್ಪ ಪ್ರಕೃತಿಗೆ ಹಿತವಾಗಿರುತ್ತೆ. ನಮ್ಮ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಪ್ರಕೃತಿಯನ್ನು ನಾವು ಗಿಫ್ಟ್ ಕೊಟ್ಟಾಗೂ ಆಗುತ್ತೆ. ನೋಡಿ, ನಮ್ಮ ಪ್ಯಾಕಿಂಗು ಎಷ್ಟು ಸುರಕ್ಷಿತವಾಗಿ ಆಯಿತು. ಇನ್ನು ನಿಮ್ಮ ಕೈ ಸೇರೋದೊಂದೇ ಬಾಕಿ. ಆರ್ಡರ್ ಮಾಡಲಿಕ್ಕೆ ಇವಾಗಲೇ ವಾಟ್ಸಪ್ ಮಾಡಿ.